ಶ್ರಾವಣ ಮಾಸ ಶುರುವಾಗ್ತಿದೆ. ಸೊ ನಾಗರ ಪಂಚಮಿ ಹಬ್ಬನೂ ಕೂಡ ಬರ್ತಾ ಇರೋದ್ರಿಂದ ಸೊ ಈಗ ಟ್ರೆಂಡಿಂಗ್ ಅಲ್ಲಿರುವಂಥದ್ದು ಏನಂತಂದ್ರೆ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿಯರ ಒಂದು ಹಬ್ಬವನ್ನ ನಾಗರ ಪಂಚಮಿ ಹಬ್ಬ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಾಗರ ಪಂಚಮಿ ಹಬ್ಬದ ದಿನ ಅಣ್ಣ ತಂಗಿ ಆಗಿರ್ಬೋದು, ಅಕ್ಕ ತಮ್ಮನಿಗಾಗಿರ್ಬೋದು ರಕ್ಷಾ ಕವಚವನ್ನ ಕಟ್ತಾ ಇರ್ತಾರೆ. ಅದು ರಕ್ಷಾಬಂಧನ್. ಅಲ್ಲ, ನಮ್ಮ ಕೆಲವೊಂದು ಊರುಗಳಲ್ಲಿ ಅದೇ ಆವತ್ತೇನೆ ಕಟ್ಬಿಡ್ತಾರೆ. ಸೊ ನಾಗರ ಪಂಚಮಿಯ ಬಗ್ಗೆ ಹೇಳೋದಾದ್ರೆ ನಾಗರ ಪಂಚಮಿ ಅಂದರೆ ಮೊದಲಿಗೆ ಹೇಳ್ತೀನಿ, ಭಾಯ್ ದೂಜ್ ಅಂತಾರೆ, ಭಯ್ಯ ದೂಜ್ ಅಂತಾರೆ. ಅಂದರೆ ಅದಕ್ಕೊಂದು ಸಣ್ಣ ಪ್ರಸಂಗ, ಕತೆ ಇರುವಂಥದ್ದು. ಏನಂದರೆ ಒಬ್ಬರ ಮನೆಯಲ್ಲಿ ಒಂದು ತಮ್ಮನಾಗಿ ಹಾವು ಹುಟ್ಟುಬಿಡ್ತಂತೆ. ಇದು ಕತೆ, ಒಂದು ಪ್ರಸಂಗ. ಅದು ಚಳಿ ಇತ್ತಂತೆ, ಒಲೆ ಪಕ್ಕ ಸಿಂಬೆ ಹಾಕ್ಕೊಂಡು ಕೂತಿತ್ತಂತೆ. ಅಕ್ಕ ಬಂದ್ಬಿಟ್ಟು ಹಾಲಿನ ಪಾತ್ರೆನ ಅದ್ರ ಮೇಲೆ ಇಟ್ಬಿಟ್ಲಂತೆ. ಅದು ಸುಟ್ಟಿ ಸತ್ತೋಯ್ತಂತೆ. ಆವಾಗ ಅದಕ್ಕೆ ಶಮನವಾಗಿ, ಶಮನ ಅಂದರೆ ಪರಿಹಾರಾರ್ಥವಾಗಿ ಭಾಯ್ ದೂಜ್ ಅಂತ ನಾಗರ ಪಂಚಮಿ ಅಂತ ಮಾಡ್ತಿದ್ರು. ಇದು ನಾರ್ತ್ ಇಂಡಿಯಾದಲ್ಲಿ ಬರುವ ಕಥೆಗಳು. ಆಯಿತಾ? ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ಅಣ್ಣ ತಮ್ಮ ಅಥವಾ ಅಣ್ಣ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಸ್ನಾನಕ್ಕೆ ಸ್ನಾನ ಮಾಡಿದ ನಂತರದಲ್ಲಿ ಇಲ್ಲೆಲ್ಲ ಎಣ್ಣೆ ಹಚ್ತಾರೆ, ಅಲ್ಲೆಲ್ಲ ಬೆಣ್ಣೆಯನ್ನು ಹಚ್ತಾರೆ. ಬೆಣ್ಣೆ ಮಸಾಜ್ ಮಾಡ್ತಾರೆ ಬೆನ್ನಿಗೆ. ಅಂದ್ರೆ ಬಾಡಿ ಫುಲ್ ಇರುತ್ತೆ, ಬರೀ ಬೆನ್ನಿಗೆ, ಮುಖ್ಯವಾಗಿ ಬೆನ್ನಿಗೆ ಮಸಾಜ್ ಮಾಡ್ತಾರೆ, ಬಾಡಿ ಫುಲ್ ಅಲ್ಲ. ಭಾಯ್ ದೂಜ್ ಅಂದರೆ ಬೆನ್ನಿಗೆ ಸವರ್ತಾರೆ. ಅಂದರೆ ಅದು ಮಲಗಿತ್ತಲ್ಲ, ಅದ್ರ ಬೆನ್ನ ಮೇಲೆ ಇಟ್ಬಿಟ್ರು, ಮಲಗಿದಾಗ ಅದು ಬೆನ್ನು ಅಲ್ಲ ಮೇಲಿಂದು ಪೋರ್ಷನ್ನು, ಆ ಬೆನ್ನು ಸುಟ್ಟೋಯ್ತು. ಅದಕ್ಕೆ ಅದನ್ನ ಬೆನ್ನ ಮೇಲೆ ಇಟ್ಟು ಸುಟ್ಟಿದ್ದಕ್ಕೆ ಅದಕ್ಕೆ ಬೆಣ್ಣೆಯನ್ನು ಹಚ್ಚಿ ಲೇಪ್ ಮಾಡೋದು, ಲೇಪನ್ನ ಅಂತ ಹೇಳಿ, ಲೇಪನ್ನ ಅಂತೀವಿ. ಆ ಬೆಣ್ಣೆಯನ್ನು ಸವರಿದ್ರು, ತಂಪು ಮಾಡಿದ್ರು. ಅವರು ಈ ಜನ್ಮದಲ್ಲಿ ಮೇ ಬಿ ಆ ನಾಗಪ್ಪ ಮನುಷ್ಯ ಹುಟ್ಟಿರ್ಬೋದು, ಯಾರ ಮನೇಲಿ ಹುಟ್ಟಿದೆ ಗೊತ್ತಿಲ್ಲ, ಯಾರ್ಯಾರ ಬಾಂಧವ್ಯ ಗೊತ್ತಿಲ್ಲ. ಹಾಗಾಗಿ ಒಂದೇ ಸಾಮೂಹಿಕವಾಗಿ ಭಾಯ್ ದೂಜ್ ಅಂತ ಅಂದ್ಬಿಟ್ಟು ಬೆಣ್ಣೆಯನ್ನು ಹಚ್ಚಿ ಶಮನ ಮಾಡೋದು ಅಂತ ಒಂದು ಪ್ರಸಂಗ. ಆದರೆ ಆ ಪ್ರಸಂಗದ ಹಿನ್ನೆಲೆ ವೈದ್ಯಕೀಯ ತತ್ವ. ಬೆನ್ನಿನಲ್ಲಿ ಸಾಕಷ್ಟು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಮನುಷ್ಯಂದು. ಅಂದರೆ ದೇಹದ ಒಳಗಿರುವ ಅಂಗಾಂಗಳದ್ದು ಒಂದು ಹಸ್ತದಲ್ಲಿ, ಒಂದು ಪಾದದಲ್ಲಿ, ಒಂದು ಬೆನ್ನಿನಲ್ಲಿ ಪಾಯಿಂಟ್ಸ್ ಇರುತ್ತೆ ಅಂತೀವಿ. ಪರ್ಟಿಕ್ಯುಲರ್ ಪೇಯ್ನ್ ಆದಾಗ ಅದನ್ನು ಅಕ್ಯುಪ್ರೆಷರಲ್ಲಿ ಟ್ರೀಟ್ಮೆಂಟಲ್ಲಿ ಬರುತ್ತದು. ಒತ್ತಿದಾಗ ಆ ಅಂಗದ ದೋಷ ನಿವಾರಣೆ ಆಗತ್ತೆ ಅನ್ನುವಂಥದ್ದು. ಆವಾಗ ಬೇಕಾಗಿರುವಂಥದ್ದು ಮಸಾಜ್. ಅದು ಬೆಣ್ಣೆಯಲ್ಲಿ ಹಸುವಿನ ಬೆಣ್ಣೆಯನ್ನು ಬಳಸಿ ಮಾಡುವಂಥದ್ದು ಅಂತ ಹೇಳ್ತೀವಿ. ಇದು ಪದ್ಧತಿ ಒಂದು ರೀತಿಯಲ್ಲಿ ಬಂದದ್ದು, ಅಂದರೆ ವೈದ್ಯಕೀಯ ಹಿನ್ನೆಲೆಯಲ್ಲಿ. ಇನ್ನೊಂದು ಸಾಮಾಜಿಕ ಪ್ರಜ್ಞೆಯಿಂದ ಬಂದಂತಹ ಹಬ್ಬ ನಾಗರ ಪಂಚಮಿ ಅಂದರೆ ಯಾವುದು? ಇವಾಗ ನಾಗರ ಹಾವುಗಳು ಹೊರಗೆ ಅಂದರೆ ಮೊಟ್ಟೆಯಿಂದ ಮರಿಗಳಾಗಿ ಹೊರಗೆ ಬರುವಂತಹ ಸಂದರ್ಭ. ಅದು ಆಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ, ಟೈಲ್ಸು ಗ್ರಾನೈಟು ಈ ಸುವ್ಯವಸ್ಥೆ ಇರಲಿಲ್ಲ. ಮಣ್ಣಿನ ನೆಲ, ಕೆಂಪು ನೆಲ, ಸಗಣಿ ಸಾರಿಸಿದ ನೆಲ ಇರೋದು. ಅಂಗಳದಲ್ಲಿ ಮಣ್ಣೆ, ಸಿಮೆಂಟ್ ಏನು ಇರ್ತಿರ್ಲಿಲ್ಲ. ಜೊತೆಗೆ ಕಾಡು ಪ್ರಾಂತ್ಯ, ಮನೆಗಳು ಕಡಿಮೆ ಇರ್ತಿತ್ತು, ಕಾಡು ಪ್ರಾಂತ್ಯ ಜಾಸ್ತಿ ಇರ್ತಿತ್ತು. ಹುತ್ತಗಳು, ಈಗ ಈ ಮಳೆ ಎಲ್ಲ ಬಿದ್ದು ಎಲ್ಲ ಆದಾಗ ಗೆದ್ಲು ಮನೆ ಕಟ್ಟೋದೇ ಹುತ್ತ, ಹಾವಿನ ಮನೆ ಅಲ್ಲ, ವಾಲ್ಮೀಕಿ ಅಂತೀವಿ. ಆ ವಾಲ್ಮೀಕಿ ಬಂದು ಗೆದ್ಲು ಕಟ್ಟೋದು, ಅಲ್ಲಿ ಹಾವು ಬಂದು ಹುಳ ಎಲ್ಲ ತಿಂದ್ಬಿಟ್ಟು ಹಾವು ವಾಸ ಮಾಡೋದು ಅಂತ ಅಂದ್ಬಿಟ್ಟು ಇರೋದು. ಆಯ್ತಾ? ಅದು ಇರೋ ಪ್ರಕೃತಿಯೇ ಹಾಗೆ. ಹೇಗೆ ಕೋಗಿಲೆ ಮನೆ ಕಟ್ಟಲ್ಲ, ಅಂದರೆ ಗೂಡು ಕಟ್ಟಲ್ಲ, ಕಾಗೆ ಗೂಡಲ್ಲಿ ಹೋಗ್ಬಿಟ್ಟು ಮೊಟ್ಟೆ ಇಡತ್ತೆ, ಅದೇ ಥರ ಹಾವು ಗೂಡು ಕಟ್ಟಲ್ಲ. ಹಾವಿನ ಹುತ್ತ ಅಂತ ಮಾತಾಡ್ಬಿಡ್ತೀವಿ ನಾವು, ಅದು ಗೆದ್ಲಿನ ಮನೆ. ಆವಾಗಿನ ಕಾಲದಲ್ಲಿ ತುಂಬ ಗೆದ್ಲು ಮನೆ ಕಟ್ಟಿ ಹಾವಿನ ವಾಸ ಇರೋದು. ಈ ನಾಗರ ಪಂಚಮಿಗೆ ಮನುಷ್ಯ ತನ್ನ ಒಂದು ಸ್ವಾರ್ಥಕ್ಕೆ, ತನಗೆ ಏನೂ ಆಗಬಾರ್ದು ಅನ್ನುವ ಸ್ವಾರ್ಥದಿಂದ ನಾಗ ಸಂತತಿಯನ್ನು ಕಂಟ್ರೋಲಿಗೆ ತರುವಂಥ ಪದ್ಧತಿ ಮಾಡಿಕೊಂಡ್ರು. ನಾಗರ ಪಂಚಮಿಗೆ ಹೋಗ್ಬಿಟ್ಟು ಹುತ್ತಕ್ಕೆ ಹಾಲೆರಿರಿ, ಅರಿಶಿನ ಕುಂಕುಮ ಹಾಕ್ರಿ ಅಂತ. ಅಂದರೆ ಯಾವುದೇ ಹಾವಿನ ಮೇಲೆ ಅರಿಶಿನ ಕುಂಕುಮ ಬಿದ್ದರೆ ಸ್ಕಿನ್ ಟೋಟಲ್ ಬರ್ನ್ ಆಗಿ ಸತ್ತೋಗುತ್ತೆ. ಅಷ್ಟು ಸೂಕ್ಷ್ಮ. ಹಾವಿಗೆ ಸಣ್ಣ ಸ್ಕ್ರ್ಯಾಚ್ ಆದರೂ ಪಾಪ ಅದು ಬದುಕಕ್ಕಾಗಲ್ಲ, ಸರ್ವೈವ್ ಆಗಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ನೋಡಿದವರು ಟ್ರೀಟ್ಮೆಂಟ್ ಕೊಟ್ಟರೆ ಬದುಕುವ ಸಾಧ್ಯತೆ ಇರುತ್ತೆ ಹೊರತು ಬದುಕಲ್ಲ. ಅಷ್ಟು ಸೂಕ್ಷ್ಮ ಜೀವಿ ಹಾವು. ನೀವು ಅರಿಶಿನ ಪುಡಿ ಎಲ್ಲ ಹುತ್ತದೊಳಗಡೆ ಪ್ಯಾಕೆಟ್ ಗಟ್ಟಲೆ ಸುರಿದ್ರೆ
ಸಪೋಸ್ ಅದರೊಳಗಡೆ ಹಾವಿದ್ರೆ ಸತ್ತೋಗುತ್ತೆ. ಈಗ ಸತ್ತೋಗುತ್ತೆ. ಆ ಸತ್ತಿದ ಪಾಪ ನಮಗೆ ಬರಬಾರ್ದು, ಸಂಸ್ಕಾರಗಳನ್ನು ಮಾಡೋರು, ಪೂಜೆಯನ್ನು ಮಾಡೋರು. ಹಾವು ಸತ್ತ ಪಾಪ ನಮಗೆ ತಟ್ಟದೇ ಇರಲಿ, ಅಲ್ಲಿ ಸಂಕಲ್ಪ ಅಂತಿರ್ತಿತ್ತು. ಏನು ಅಂದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಪ್ರಕೃತಿಯ ಸಂತತಿಯನ್ನು ನಾಶ ತಡೆ ಹಿಡಿಯೋಕ್ಕೋಸ್ಕರ ನಾವು ಈ ಪದ್ಧತಿಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮಲ್ಲಿ ಕ್ಷಮೆ ಇರಲಿ, ಕ್ಷಮಾಯಾಚನಾ ಮಾಡಿಬಿಟ್ಟು ಪೂಜೆಯನ್ನು ಮಾಡೋರು. ಪೂಜೆಯನ್ನು ಮಾಡಿಬಿಟ್ಟು ಆಮೇಲಿಂದ ಹಾಲು ಎರೆಯೋರು. ಹಾಲು ಕುಡಿದ್ರೂ ಹಾವು ನಿಮೋನಿಯಾ ಬಂದು ಸತ್ತೋಗುತ್ತೆ. ಹಾವಿಗೆ ಹಾಲು ಕೊಡಬಾರ್ದು, ನಿಮೋನಿಯಾ ಬಂದು ಸತ್ತೋಗುತ್ತೆ ಅದು. ಆಯಿತಾ? ಇಲ್ಲಿ ಏನಾಗುತ್ತೆ, ನಾವು ಪ್ರಕೃತಿಯಲ್ಲಿ ಬಂದಾಗ ಜೀವನದ ಜೀವರಾಶಿ ಎಲ್ಲದ್ರ ಬಗ್ಗೆ ನಾವು ಸ್ವಲ್ಪವಾಗಿ ತಿಳ್ಕೊಳ್ಬೇಕು. ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಸಣ್ಣ ಜೀವಿಯಿಂದ ಹಿಡಿದು ಉತ್ಕೃಷ್ಟ ಜೀವಿ ತನಕ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಆವಾಗಿನ ಕಾಲದಲ್ಲಿ ನೋಡಿ, ಅವರವರೇ ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ಬಿಟ್ರು ಅಂದರೆ ನಾಗರ ಪಂಚಮಿ, ನಾಗರ ಚೌತಿ ಪಂಚಮಿ 2 ದಿನ ಆಚರಿಸ್ತಾರೆ. ನಾಗಪ್ಪಂದು ಪೂಜೆ ಅಂತ ಉತ್ತಾನ ಹುಡ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಅವತ್ತಿನ ದಿನ. ಆಯಿತಾ? ಮನೆ ಪಕ್ಕದಲ್ಲಿ ಹುತ್ತ ಕಟ್ಲಿ ಬಿಡ್ತಾರ ನೋಡಿ, ಹೊಡೆದಾಕ್ತಾರೆ. ಆಯಿತು, ಹಾವು ಒಳಗೆ ಬಂದರೆ ಬಿಡ್ತಾರಾ? ದೇವರು ಅಂತ ನಾವು ಪೂಜೆ ಮಾಡ್ತೀವಿ ಅಂದಾಗ ಒಳಗೆ ಬಂದರೆ ಬಿಡಿಸ್ಕೋಬೇಕಲ್ಲ, ಇರಲಿ ಬಾರಪ್ಪ ಕೂತ್ಕೊ ಅನ್ಬೇಕಲ್ಲ. ಅದು ಏನಾಗಿದೆ, ನಾನು ವ್ಯಂಗ್ಯ ಮಾಡ್ತಾ ಇಲ್ಲ, ಮಾನವನ ಒಂದು ಮನಸ್ಸು ಯಾವ ರೀತಿ ಚೇಂಜ್ ಆಗ್ತಿದೆ, ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಯಾವುದೇ ಒಂದು ಹಬ್ಬದ ಹಿನ್ನೆಲೆ ಸಂಪೂರ್ಣ ಮಾಹಿತಿ ಅಂದರೆ ವೈಜ್ಞಾನಿಕ ಮಾಹಿತಿ, ವೈದ್ಯಕೀಯ ಮಾಹಿತಿ, ಆಧ್ಯಾತ್ಮಿಕತೆ ಅಂದರೆ ಆಧ್ಯಾತ್ಮಿಕತೆ ಬಂದು ಪಾಪ ಪುಣ್ಯಗಳ ಚಿಂತನೆ, ವೈಜ್ಞಾನಿಕ ಹಿನ್ನತೆ ಬಂದು ಈ ಕಾಲಮಾನ ಗಣನೆ, ವೈದ್ಯಕೀಯ ಹಿನ್ನೆಲೆ ಬಂದು ಅದು ಕಚ್ಚಿದ್ರೆ ನಾವು ಸತ್ತೋಗ್ತೀವಿ, ಅದಕ್ಕೆ ಏನು ಹಾಕಿದ್ರೆ ಅದು ಸಾಯತ್ತೆ, ಅದನ್ನು ಕಂಟ್ರೋಲಿಗೆ ತರ್ಬೋದು ಅನ್ನುವಂಥ ಚಿಂತನೆ. ಇದೆಲ್ಲವನ್ನು ಒಂದುಗೂಡಿಸಿದ ಹಬ್ಬವೇ ನಾಗರ ಪಂಚಮಿ. ಇದು ಕೆಲವರಿಗೆ ಇಷ್ಟ ಆಗದಲ್ಲೇ ಇರ್ಬೋದು, ಆದರೆ ಇದೇ ಸತ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.